ಹಲೋ ಎವ್ರಿವನ್, ದಿಸ್ ಈಸ್ ಆಶಾ ಆ್ಯಂಡ್ ಯು ಆರ್ ವಾಚಿಂಗ್ ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ ಲೆಸನ್ನ ಎಕ್ಸಸೈಸ್ 11.3 ಕ್ವಶನ್ ನಂಬರ್ 3 ಮತ್ತು ಕ್ವಶನ್ ನಂಬರ್ 4 ಸಾಲ್ವ್ ಮಾಡ್ತಾ ಹೋಗೋಣ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 3. ಏನು ಹೇಳಿದ್ದಾರೆ ಕ್ವಶನ್ ನಂಬರ್ 3? ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಕೊಟ್ಟಿರುವಂಥ ನಂಬರ್ಸ್ಗಳನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ ನಂಬರ್ ಏನು ಕೊಟ್ಟಿದ್ದಾರೆ, ಥರ್ಡ್ ಮೇನಲ್ಲಿ ಫಸ್ಟ್ ನಂಬರು ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಯಾವ ಥರ ಎಕ್ಸ್ಪ್ರೆಸ್ ಮಾಡೋದು ಅಂತ ನೋಡಿ. ಯೂನಿಟ್ ಟು 10, 100, 1000, 10,000, ಲ್ಯಾಕು, 10 ಲ್ಯಾಕು, ಕ್ರೋರ್ ಅಲ್ವಾ. ಯೂನಿಟ್ 10, 100, 1000, 10,000, ಲ್ಯಾಕು, 10 ಲ್ಯಾಕು, ಕ್ರೋರ್. ಸೊ ಇದನ್ನು ನಾವು ಯಾವ ಥರ ಬರಿತೀವಿ? 5 ಯಾವ ಪ್ಲೇಸಲ್ಲಿದೆ? 1 crore ಪ್ಲೇಸಲ್ಲಿದೆ. ಓಕೆ, ನೋಡಿ, ಯೂನಿಟ್ 10, 100, 1000, 10,000, ಲ್ಯಾಕ್, 10 ಲ್ಯಾಕ್, ಕ್ರೋರ್. 5 ಇಂಟು 1 crore ಅಂದರೆ ಇದನ್ನು ನಾವು ಯಾವ ಥರ ಬರಿತೀವಿ? 1 crore 5 ಇಂಟು 10 ರೈಸ್ ಟು ದಿ ಪವರ್ ಆಫ್, ನೋಡಿ ಎಷ್ಟು ಝೀರೋಸ್ ಇದೆ, 1 2 3 4 5 6 7 ಝೀರೋಸ್ ಇದೆ. ಸೊ 5 ಇಂಟು 10 ರೈಸ್ ಟು ದಿ ಪವರ್ ಆಫ್ 7 ಅಂತ ಹೇಳಿ ಬರಿತೀವಿ. ಇದನ್ನು ನಾವೇನಂತ ಹೇಳಿ ಕರಿತೀವಿ? ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಮೂವ್ ಆನ್ ಟು ದ ಸೆಕೆಂಡ್ ಒನ್. ನೋಡಿ, ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ? 70 ಲ್ಯಾಕ್ ಅಂತ ಹೇಳಿ ಕೊಟ್ಟಿದ್ದಾರೆ, ಹೌದಲ್ವಾ. ಯೂನಿಟ್ 10, 100, 1000, 10,000, ಲ್ಯಾಕು, 10 ಲ್ಯಾಕು. ಸೊ 10 ಲ್ಯಾಕ್ ಪ್ಲೇಸಲ್ಲಿ ಏನಿದೆ? 7 ಇದೆ. ಸೊ ಇದೇನಾಗುತ್ತೆ? 70 ಲ್ಯಾಕ್ ಆಗುತ್ತೆ. ಸೊ ಇದನ್ನು ನಾವೇನಂತ ಹೇಳಿ ಬರಿತೀವಿ? 7 ಇಂಟು ಯಾವ ಪ್ಲೇಸಲ್ಲಿದೆ? 10 ಲ್ಯಾಕ್ ಪ್ಲೇಸಲ್ಲಿ ಇದೆ. ಇದು ಯೂನಿಟ್ 10, 100, 1000, 10,000, ಲ್ಯಾಕ್, 10 ಲ್ಯಾಕ್. ಸೊ 7 ಇಂಟು 10 ಲ್ಯಾಕನ್ನು ನಾವು ಯಾವ ಥರ ಬರಿತೀವಿ? 7 ಇಂಟು 10 ರೈಸ್ ಟು ದಿ ಪವರ್ ಆಫ್, ನೋಡಿ 1 2 3 4 5 6 ಝೀರೋಸ್ ಇದೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಏನಾಗುತ್ತೆ? 7 ಇಂಟು 10 ರೈಸ್ ಟು ದಿ ಪವರ್ ಆಫ್ 6 ಆಗುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ನಂಬರ್. ನೋಡಿ, ನೆಕ್ಸ್ಟ್ ನಂಬರನ್ನು ನಾವು ಯಾವ ಥರ ಬರಿತೀವಿ? ಕ್ವಶನ್ ನಂಬರ್ 3ಯಲ್ಲಿ 3, 18, 65, 00, 00. ಸೊ ಯೂನಿಟ್ 10, 100, 1000, 10,000, ಲ್ಯಾಕು, 10 ಲ್ಯಾಕು, ಕ್ರೋರು, 10 crore, 100 crore ಅಂತ ಹೇಳಿ ಕೊಟ್ಟಿದ್ದಾರಲ್ವಾ. ನೋಡಿ, ಯೂನಿಟ್ 10, 100, 1000, 10,000, ಲ್ಯಾಕು, 10 ಲ್ಯಾಕು, ಕ್ರೋರು, 10 crore, 100 crore ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ಈ ನಂಬರ್ಸನ್ನು ಅಷ್ಟೇ ನಾವು ಎಕ್ಸ್ಪ್ರೆಸ್ ಮಾಡಿದ್ರಾಗ 31865 ಅನ್ನೋದು ನಂಬರ್ಸು. ಎಷ್ಟು ಝೀರೋಸ್ ಇದೆ? 1 2 3 4 5 ಝೀರೋಸ್ ಇದೆ. ಅಂದರೆ 10 ರೈಸ್ ಟು ದಿ ಪವರ್ ಆಫ್ 5 ಅಂತ ಹೇಳಿ ಬರ್ಕೊಂತೀವಿ. ಸೊ ಏನಂತ 31,865 ಇಂಟು 10 ರೈಸ್ ಟು ದಿ ಪವರ್ ಆಫ್ 5 ಅಂತ ಹೇಳಿ ಬರಿಬೋದು. ಸೊ ಇದನ್ನು ನಾವು ಅಗೇನ್ ಈ 1 2 3 4 ನಂಬರಿಗೆ ಇಲ್ಲಿ ಪಾಯಿಂಟನ್ನು ಇಟ್ಟರೆ, ಅಂದರೆ 3.1865 ಅಂತ ಹೇಳಿ ತಗೊಂಡ್ರೆ, ನೋಡಿ 1 2 3 4 ನಂಬರ್ ಆದಮೇಲೆ 1 2 3 4 ನಂಬರ್ ಆದಮೇಲೆ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ ಇಂಟು 10 ರೈಸ್ ಟು ದಿ ಪವರ್ ಆಫ್ 4 ಇಂಟು ಇಲ್ಲಿ ಏನಿದೆ 10 ರೈಸ್ ಟು ದಿ ಪವರ್ ಆಫ್ 5 ಇದೆ. ಸೊ 3.1865 10 ರೈಸ್ ಟು ದಿ ಪವರ್ ಆಫ್ 4 ಇಂಟು 10 ರೈಸ್ ಟು ದಿ ಪವರ್ ಆಫ್ 5 ಅಂದರೆ ಏನಾಗುತ್ತೆ? 10 ರೈಸ್ ಟು ದಿ ಪವರ್ ಆಫ್ 9 ಆಗಿರುತ್ತೆ ಅಲ್ವಾ. ಸೊ 5 + 4 8 ಎ ರೈಸ್ ಟು ದಿ ಪವರ್ ಆಫ್ m ಇಂಟು ಎ ರೈಸ್ ಟು ದಿ ಪವರ್ ಆಫ್ n ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ m + n. ಆ ಥರನೂ ಬರಿಬೋದು. ಇಲ್ಲ ಅಂತಂದರೆ ನೀವು ಈ ನಂಬರನ್ನು ಯಾವ ಥರ ಬರಿಬೋದು ಅಂದರೆ, ನೋಡಿ, ಈ ಥರನೂ ಬರಿಬೋದು. ಇಲ್ಲ ಈ ನಂಬರನ್ನು ಇದೇ ಥರ ಈ ಥರನೂ ಬರಿಬೋದು. ಈ ಫಾರ್ಮಲ್ಲೂ ಇಡ್ಬೋದು, ಇಲ್ಲ ಈ ಫಾರ್ಮಲ್ಲೂ ಇಡ್ಬೋದು. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾರೆ? ಯೂನಿಟ್ 10, 100, 1000, 10,000, ಲ್ಯಾಕ್. ಸೊ 3,90,878 ಅನ್ನೋ ನಂಬರನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀರಾ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಅಂತಂದರೆ, ನೋಡಿ 1 2 3 4 5 ನಂಬರ್ಸು 6 ನಂಬರ್ಸ್ ಇದ್ದಾವೆ. ಸೊ 3,90,878 ಅನ್ನು 3.90878 ಅಂತ ಹೇಳಿ ಬರೆದ್ರೆ, ಸೊ ಎಷ್ಟು ನಂಬರ್ ಆದಮೇಲೆ ಪಾಯಿಂಟನ್ನು ಪ್ಲೇಸ್ ಮಾಡಿವಿ? ನೋಡಿ 1 2, ನೋಡಿ ಯೂನಿಟ್ 10, 100, 1000, 10,000, ಲ್ಯಾಕ್. ಸೊ 3,90,878 ಅನ್ನು ನಾವು ಇಲ್ಲಿ 3 ಆದಮೇಲೆ ಪಾಯಿಂಟನ್ನು ಇಟ್ವಿ ಅಂತಂದರೆ ಎಷ್ಟು ನಂಬರ್ ಉಳಿಯುತ್ತೆ? ರೈಟ್ ಸೈಡು 1 2 3 4 5 ನಂಬರ್ಸ್ ಉಳಿಯುತ್ತೆ. ಸೊ ನಾವು ಇಲ್ಲಿ ಏನಂತ ಬರಿತೀವಿ? ಇಂಟು 10 ರೈಸ್ ಟು ದಿ ಪವರ್ ಆಫ್ 5. ಯಾಕೆಂದರೆ ನೋಡಿ 1 2 3 4 5 ನಂಬರ್ಸ್ ಇದೆ. ಸೊ 9 ಯಾವ ಪ್ಲೇಸಲ್ಲಿದೆ? 10,000 ಪ್ಲೇಸಲ್ಲಿದೆ. ಸೊ ಅದಕ್ಕೆ ನಾವು ಏನಂತ ಬರಿತೀವಿ? 10 ರೈಸ್ ಟು ದಿ ಪವರ್ ಆಫ್ 5. ಇದನ್ನು ನಾವೇನಂತ ಹೇಳಿ ಬರಿತೀವಿ? 3.90878 ಇಂಟು 10 ರೈಸ್ ಟು ದಿ ಪವರ್ ಆಫ್ 5 ಅಂತ ಹೇಳಿ ಬರಿತೀವಿ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 5. ನೆಕ್ಸ್ಟ್ ಕ್ವಶನ್ ನಂಬರ್ 5 ಏನು ಕೇಳಿದ್ದಾರೆ ನೋಡಿ. ಇಲ್ಲಿ ಆಲ್ರೆಡಿ ಪಾಯಿಂಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಕ್ವಶನ್ ನಂಬರ್ 5ಅಲ್ಲಿ 39,087.8 ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಆಲ್ರೆಡಿ ಪಾಯಿಂಟ್ ಅವರೇ ಕೊಟ್ಟಿದ್ದಾರೆ. ಇಲ್ಲಿಂದ ಯೂನಿಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇದು ಡೆಸಿಮಲ್ ಪಾರ್ಟು, ಇದನ್ನು ನಾವು ಇಂಟೆಗ್ರಲ್ ಪಾರ್ಟ್ ಅಂತ ಹೇಳಿ ಕರಿತೀವಿ. ನೋಡಿ, ಯೂನಿಟ್ 10, 100, 1000, 10,000. ಸೊ ಇಲ್ಲಿ ಏನಿದೆ?
10,000 ಪ್ಲೇಸಲ್ಲಿ 3 ಇದೆ. ಸೊ ಈ ಪಾಯಿಂಟನ್ನು ನಾವು ಈ ಕಡೆ ಶಿಫ್ಟ್ ಮಾಡಿದರೆ 1 ನಂಬರ್, 2 ನಂಬರ್, 3 ನಂಬರ್, 4 ನಂಬರ್. ಸೊ 1, 2, 3, 4 ನಂಬರ್ ಪಾಯಿಂಟನ್ನು ಪ್ಲೇಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲೇನಾಗುತ್ತೆ 3.90878. ಯಾಕೆಂದರೆ ಪಾಯಿಂಟನ್ನು ಈ ಪ್ಲೇಸಿಂದ ನಾವು ಇಲ್ಲಿ ನೋಡಿ ಯೂನಿಟ್ ಪ್ಲೇಸಿಗೆ ಶಿಫ್ಟ್ ಮಾಡೀವಿ. ದೆನ್ ಟೆನ್ಸ್, ದೆನ್ 100, ದೆನ್ 1000. ಸೊ ಇಂಟು 10 ರೈಸ್ ಟು ದಿ ಪವರ್ ಆಫ್ 1, 2, 3, 4. ಸೊ 10 ರೈಸ್ ಟು ದಿ ಪವರ್ ಆಫ್ ಏನಾಗಿರುತ್ತೆ 4 ಆಗಿರುತ್ತೆ. ಹೆಂಗೆ ಅಂತ ಹೇಳಿ ಅರ್ಥ ಆಯ್ತಲ್ವಾ ನಿಮಗೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 6 ಏನು ಹೇಳಿದ್ದಾರೆ, 3908.78 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾಯಿಂಟನ್ನು ಕೊಟ್ಟಿದ್ದಾರೆ. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಂದರೆ 1 ನಂಬರ್ ಆದಮೇಲೆ ಪಾಯಿಂಟನ್ನು ಶಿಫ್ಟ್ ಮಾಡ್ತಾ ಹೋಗಿ. ಇಲ್ಲಿ 0.78 ಕೊಟ್ಟಿದ್ದಾರಲ್ವ, ಈ ಪಾಯಿಂಟನ್ನು ಈ ಕಡೆ ಶಿಫ್ಟ್ ಮಾಡಿದರೆ ಇಲ್ಲಿ 1 ನಂಬರ್ ಆಯಿತು. ಅಗೇನ್ ಇಲ್ಲಿ ಶಿಫ್ಟ್ ಮಾಡಿದರೆ 0 ಹತ್ತಿರ ಶಿಫ್ಟ್ ಮಾಡಿದರೆ 1 ನಂಬರ್ 2 ನಂಬರ್ ಆಯಿತು. ಅಗೇನ್ 9 ಮತ್ತು 3 ಮಧ್ಯೆ ಶಿಫ್ಟ್ ಮಾಡಿದರೆ 1, 2, 3 ನಂಬರ್ಸು ಶಿಫ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇದೇನಾಗುತ್ತೆ 3.90878. ಅಗೇನ್ ಪಾಯಿಂಟ್ ಬರೋದಿಲ್ಲ. ಈ ಪಾಯಿಂಟನ್ನು ನಾವು ಏನು ಮಾಡಿದ್ದೀವಿ, ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡ್ತಾ ಹೋಗಿದ್ದೀವಿ. ಸೊ ಎಷ್ಟು ನಂಬರ್ ಶಿಫ್ಟ್ ಮಾಡಿದ್ದೀವಿ, 3 ನಂಬರ್ ಶಿಫ್ಟ್ ಮಾಡಿದ್ದೀವಿ. ಸೊ ಇದೇನಾಗುತ್ತೆ 10 ರೈಸ್ ಟು ದಿ ಪವರ್ ಆಫ್ 3 ಆಗಿರುತ್ತೆ. ಮೂವ್ ಆನ್ ಟು ದ ಫೋರ್ತ್ ಮೇನ್. ನೋಡಿ ಫೋರ್ತ್ ಮೇನಲ್ಲಿ ಏನು ಹೇಳಿದ್ದಾರೆ, ಎಕ್ಸ್ಪ್ರೆಸ್ ದ ನಂಬರ್ಸ್ ಅಪಿಯರಿಂಗ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಈ ಸೆಂಟೆನ್ಸಲ್ಲಿ ಅಪಿಯರ್ ಆಗಿರುವಂಥ ನಂಬರನ್ನು ನೀವು ಯಾವ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ದಾರೆ, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿ ಹೇಳಿದ್ದಾರೆ. ನೋಡಿ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಮೂನ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಮೂನ್ ಕೊಟ್ಟಿದ್ದಾರೆ. ಸೊ ಫೋರ್ತ್ ಮೇನಲ್ಲಿ ಫಸ್ಟ್ ಒನ್ನು ನಾವೇನಂತ ಹೇಳಿ ಕಳ್ತೀವಿ, ಡಿಸ್ಟೆನ್ಸ್ ಬಿಟ್ವೀನ್ the earth and the moon. ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಮೂನ್ ಕೊಟ್ಟಿದ್ದಾರೆ. ನೋಡಿ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಆ್ಯಸ್ ಇಟ್ ಈಸ್ ನಂಬರನ್ನು ಬರೀತಾ ಹೋಗಬೇಕು, ಕೊಟ್ಟಿರೋವಂಥ ನಂಬರನ್ನು. ಸೊ ಯೂನಿಟ್ 10, 100, 1000, 10,000, lakh, 10 lakh, crore, 10 lakh, crore, 10 crore ಅಲ್ವಾ. ಯೂನಿಟ್ 10, 100, 1000, 10,000, lakh. ಸೊ ಸಾರಿ, ಇದನ್ನು ನೋಡಿ ಯಾವ ಪ್ಲೇಸಲ್ಲಿ ಕೊಟ್ಟಿದ್ದಾರೆ, ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ. ಯೂನಿಟ್ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್ ಕೊಟ್ಟಿದ್ದಾರೆ. ಸೊ ನೋಡಿ ನಾವು ಇದನ್ನು ಯಾವ ಥರ ಬರಿತೀವಿ, ಯೂನಿಟ್ 10, 100, 1000, 10,000, ಲ್ಯಾಕು ಅಲ್ವಾ. ಸೊ 384 ಅಂತ ತಗೊಂಡ್ರೆ ಇಂಟು, ಸೊ ಎಷ್ಟು ಝೀರೋಸ್ ಇದೆ, ಎಷ್ಟು ನಂಬರ್ಸ್ ಇದೆ ಈ ಕಡೆ ನೋಡಿ, 1, 2, 3, 4, 5, 6, 10 ರೈಸ್ ಟು ದಿ ಪವರ್ ಆಫ್ 6 ಮೀಟರ್ ಆಗಿರುತ್ತೆ. ಅಗೇನ್ ನಾವು ಈಸ್ ಈಕ್ವಲ್ಸ್ ಟು ಇಲ್ಲಿ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ 1 ನಂಬರು ಯಾವ ಕಡೆ, ಲೆಫ್ಟಿಂದ 1 ನಂಬರ್ ಆದಮೇಲೆ ಇಲ್ಲಿ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ 3 ಆಫ್ಟರ್ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ 3.84 ಪ್ಲೇಸ್ ಮಾಡಿದರೆ ಸೊ ಎಷ್ಟು ನಂಬರ್ ಇದೆ ಇಲ್ಲಿ, 2 ನಂಬರ್ಸ್ ಇದೆ ಅಲ್ವಾ. ಸೊ ಇಂಟು 10 ರೈಸ್ ಟು ದಿ ಪವರ್ ಆಫ್ 6 ಇಂಟು 10 ರೈಸ್ ಟು ದಿ ಪವರ್ ಆಫ್ 2. ಈ 10 ರೈಸ್ ಟು ದಿ ಪವರ್ ಆಫ್ 2 ಯಾಕೆ ಬಂತು ಅಂದರೆ ನೋಡಿ 2 ನಂಬರ್ ಆದಮೇಲೆ ಪಾಯಿಂಟನ್ನು ಪ್ಲೇಸ್ ಮಾಡಿದ್ದೀವಿ. ಸೊ 3.84 ಇಂಟು 10 ರೈಸ್ ಟು ದಿ ಪವರ್ ಆಫ್ 6 + 2 8 ಎಷ್ಟಾಗುತ್ತೆ, 8 ಆಗುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿರುತ್ತೆ. 3.84 ಇಂಟು 10 ರೈಸ್ ಟು ದಿ ಪವರ್ ಆಫ್ 8 ಮೀಟರ್. Okay, move on to the next one. Question number 2. Second statement. Question number B ಏನು ಹೇಳಿದ್ದಾರೆ ನೋಡಿ, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಈಸ್. ಸ್ಪೀಡ್ ಆಫ್ ಲೈಟ್ ಸ್ಟೇಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ಲೈಟ್ ಎಲ್ಲಿ ವ್ಯಾಕ್ಯೂಮಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಆ್ಯಸ್ ಇಟ್ ಈಸ್ ನಂಬರನ್ನು ಕಾಪಿ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ನೋಡಿ, ಮೀಟರ್ ಪರ್ ಸೆಕೆಂಡ್. ಸೊ ಎಷ್ಟು ಕೊಟ್ಟಿದ್ದಾರೆ, ಯೂನಿಟ್ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್ ಹೇಳಿದ್ದಾರೆ. ಸೊ ನೋಡಿ ಇಲ್ಲಿ ನಾವು 3 ಆದಮೇಲೆ ಪಾಯಿಂಟನ್ನು ಇಡ್ತಾ ಹೋದ್ವಿ ಅಂತಂದರೆ ನಾವು ಇಲ್ಲಿ 3 ಇಲ್ಲಿ ಪಾಯಿಂಟ್ 3.0 ಅಂತ ಇಟ್ವಿ ಅಂದರೆ ಎಷ್ಟು, ಇಲ್ಲೆಲ್ಲನೂ ಏನಿದೆ 0 ಇದೆ, ಯಾವುದೇ ನಂಬರ್ ಇಲ್ಲ. ಸೊ ಓನ್ಲಿ 3 ಅಂತಂದರೆ ತಗೊಂಡ್ರೆ 3 ಯಾವ ಪ್ಲೇಸಲ್ಲಿ ಇದೆ ನೋಡಿ, ಯೂನಿಟ್ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನಲ್ಲಿ ಇದೆ. ಸೊ 3 ಇಂಟು ಏನಾಗುತ್ತೆ 10 ರೈಸ್ ಟು ದಿ ಪವರ್ ಆಫ್ 8 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ನೋಡಿ 1, 2, 3, 4, 5, 6, 7, 8 ನಂಬರ್ಸ್ ಆದಮೇಲೆ 3 ಇದೆ. ಸೊ 10 ರೈಸ್ ಟು ದಿ ಪವರ್ ಆಫ್ 8 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಮೂವ್ ಆನ್ ಟು ದ ಥರ್ಡ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ನಂಬರ್ ಸಿ. ಡಯಾಮೀಟರ್ ಆಫ್ ದ ಅರ್ತ್ ಕೊಟ್ಟಿದ್ದಾರೆ ನೋಡಿ, ಡಯಾಮೀಟರ್ ಆಫ್ ಅರ್ತ್. ಡಯಾಮೀಟರ್ ಆಫ್ ದ ಅರ್ತ್ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ, 1,27,56,000 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸಾರಿ, ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. 1,27,56,000 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. 1,27,56,000 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ನೋಡಿ 1, 2, 3 ಇಲ್ಲಿಗೆ ತಗೊಂಡ್ರೆ 10 ರೈಸ್ ಟು ದಿ ಪವರ್ ಆಫ್ 3 ಆಗಿರುತ್ತೆ. 1, 2, 7, 5, 6
ಇಂಟು 10⁻³ 1 2 3 zeros ಇದೆ 3. ಸೊ ಇಲ್ಲಿ ಅಗೇನ್ ಪಾಯಿಂಟನ್ನು ನಾವು ಈ ಕಡೆ ಶಿಫ್ಟ್ ಮಾಡ್ತಾ ಹೋದರೆ ಇಲ್ಲಿಂದ 1 2 3 4 5 ನಂಬರ್ಸ್ ಇದೆ. ಇಲ್ಲಿ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ 1.2756 ಆಗುತ್ತೆ. ಇಂಟು ಎಷ್ಟು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟಿವಿ ನೋಡಿ, 1 2 3 4 ನಂಬರ್ಸ್ ಫ್ರಮ್ ಯಾವ ಸೈಡಿಂದ, ರೈಟ್ ಸೈಡ್ ಟು ಲೆಫ್ಟ್ ಸೈಡು. ಎಷ್ಟು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟಿವಿ, 4 ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟಿವಿ ಅಂದರೆ 10⁻⁴. ಇಲ್ಲಿ ಎಷ್ಟಿದೆ ಆಲ್ರೆಡಿ 10⁻⁴. ಸೊ ದಟ್ ಈಸ್ ಈಕ್ವಲ್ಸ್ ಟು 1.2756 ಇಂಟು 10⁻⁴ ಪ್ಲಸ್ 3 ಏನಾಗುತ್ತೆ 7 ಮೀಟರ್ ಆಗಿರುತ್ತೆ. ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಮೂವ್ ಆನ್ ಟು ದ ಕ್ವಶನ್ ನಂಬರ್ ಡಿ. ನೋಡಿ ಕ್ವಶನ್ ನಂಬರ್ ಡಿ ಅಲ್ಲಿ ಏನು ಹೇಳಿದ್ದಾರೆ, ಡಯಾಮೀಟರ್ ಆಫ್ ದ ಸನ್ ಈಸ್ ಎಷ್ಟು ಅಂತ ಹೇಳಿ ಸನ್ನಿನ ಡಯಾಮೀಟರ್ ಕೊಟ್ಟಿದ್ದಾರೆ. ಯೂನಿಟ್ 10 100,000 10,000 100,000 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಬಿಲಿಯನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೋಡಿ ಇವಾಗ ನಾವು ಇಲ್ಲಿ ತಗೊಂಡ್ರೆ ಇಸ್ ಈಕ್ವಲ್ಸ್ ಟು ಯೂನಿಟ್ 10 100,000 ಒನ್ಸ್ 10s 100 1000 10,000 100,000 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್. ಸೊ 100 ಮಿಲಿಯನ್ ದಿಸ್ ಈಸ್ ಬಿಲಿಯನ್ ಎಷ್ಟಾಗುತ್ತೆ 14. ಇದನ್ನು 14 ಅಂತ ಹೇಳಿ ತಗೊಂಡ್ವಿ ಅಂದರೆ ನಾವು ಇಲ್ಲೇನಾಗುತ್ತೆ 1 2 3 4 5 6 7 8 ನೋಡಿ 3 + 3 6 7 8 ಇಂಟು 10⁻⁸ ಮೀಟರ್ ಆಗಿರುತ್ತೆ. ಇಲ್ಲಿ 1 ನಂಬರ್ ಆದಮೇಲೆ ಈ ಕಡೆ ಪಾಯಿಂಟನ್ನು ಇಟ್ವಿ 1.4 ಅಂತ ಹೇಳಿ ಇಟ್ವಿ ಅಂದರೆ 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ ಅಂದರೆ ಇಂಟು 10⁻⁴ ಆರ್ ಇಂಟು 10 ಇಂಟು 10⁻⁸ ಆಗುತ್ತೆ. ಸೊ 1.4 ಇಂಟು 10⁻⁴ ಪ್ಲಸ್ 8 ಅಂದರೆ 1 + 8 ಎಷ್ಟಾಗುತ್ತೆ 10⁻⁹ ಮೀಟರ್ ಆಗಿರುತ್ತೆ ಫೈನಲ್ ಆನ್ಸರು. ಮೂವ್ ಆನ್ ಟು ದ ಕ್ವಶನ್ ನಂಬರ್ ಇ. ನೋಡಿ ಕ್ವಶನ್ ನಂಬರ್ ಇ ಅಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ ಅ ಗ್ಯಾಲಕ್ಸಿ ದೇರ್ ವರ್ ಅನ್ ಅವರೇಜ್ ಆಫ್ ದೀಸ್ ಮೆನಿ ಸ್ಟಾರ್ಸ್. ಗ್ಯಾಲಕ್ಸಿಯಲ್ಲಿ ಇಷ್ಟೊಂದು ಸ್ಟಾರ್ಸ್ ಇದೆ. ನಂಬರ್ ಆಫ್ ಸ್ಟಾರ್ಸ್ ಇನ್ ಅ ಗ್ಯಾಲಕ್ಸಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ನಂಬರ್ ಆಫ್ ಸ್ಟಾರ್ಸ್ ಇನ್ ಅ ಗ್ಯಾಲಕ್ಸಿ ಕೊಟ್ಟಿದ್ದಾರೆ. ಎಷ್ಟು ಸ್ಟಾರ್ಸ್ ಇದೆ ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ ಅಂತ ಹೇಳಿ ಹೇಳಿದ್ದಾರಲ್ವಾ. ಸೊ ಅದನ್ನು ಯಾವ ಥರ ಬರೀತೀರ ನೀವೇ ಟ್ರೈ ಮಾಡಿ ಬರೀರಿ ಅದನ್ನು. ನೋಡಿ ಯೂನಿಟ್ 1s 10s 100,000 10,000 100,000 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಬಿಲಿಯನ್ 10 ಬಿಲಿಯನ್ 100 ಬಿಲಿಯನ್ ಅಲ್ವಾ. ಯೂನಿಟ್ 10 100,000 10,000 100,000 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಬಿಲಿಯನ್ 10 ಬಿಲಿಯನ್ 100 ಬಿಲಿಯನ್ ಅಂದರೆ ಸೊ 1 ಇಂಟು 10⁻⁴ ಎಷ್ಟಾಗುತ್ತೆ 10 3 + 3 6 7 8 9 10 11 10⁻⁴ ಎಷ್ಟು ಸ್ಟಾರ್ಸ್ 1 ಇಂಟು 10⁻⁴ ಸ್ಟಾರ್ಸ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ. ಕ್ವಶನ್ ನಂಬರ್ ಎಫ್. ಮೂವ್ ಆನ್ ಟು ದ ಕ್ವಶನ್ ನಂಬರ್ ಎಫ್. ನೋಡಿ ಕ್ವಶನ್ ನಂಬರ್ ಎಫ್ ಏನು ಕೊಟ್ಟಿದ್ದಾರೆ, ದ ಯೂನಿವರ್ಸ್ ಈಸ್ ಎಸ್ಟಿಮೇಟೆಡ್ ಟು ಅಬೌಟ್ ಹೌ ಮೆನಿ ಇಯರ್ಸ್ ಓಲ್ಡ್ ಅಂತ ಹೇಳಿ. ದ ಯೂನಿವರ್ಸ್ ಈಸ್ ಎಸ್ಟಿಮೇಟೆಡ್ ಟು ಬಿ ಅಬೌಟ್ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಅಗೇನ್ ಯೂನಿಟ್ 10 100 1000 10,000 100,000 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಬಿಲಿಯನ್ 10 ಬಿಲಿಯನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಇಲ್ಲೇ ಡೈರೆಕ್ಟಾಗಿ ಬರೆದ್ರೆ ಈಸ್ ಈಕ್ವಲ್ಸ್ ಟು ಸೊ 12 ಅಂತ ಹೇಳಿ ತಗೊಂಡ್ರೆ ಎಷ್ಟಾಗುತ್ತೆ 1 2 3 4 5 6 7 8 9. ಸೊ 12 ಇಂಟು 10⁻⁹ ಆಗಿರುತ್ತಲ್ವ. ಸೊ ಕ್ವಶನ್ ನಂಬರ್ ಎಫ್ಗೆ 12 ಇಂಟು 10⁻⁴ ಎಷ್ಟಾಯಿತು 9 ಆಯಿತು. ಸೊ ಇದನ್ನು ನಾವು 1.2 ಅಂತ ಹೇಳಿ ತಗೊಂಡ್ರೆ ಸೊ 1 ನಂಬರ್ ಆದಮೇಲೆ ಪಾಯಿಂಟನ್ನು ತಗೊಂಡಿವಿ ಅಂದರೆ ಮತ್ತೆ 10 ಆ್ಯಡ್ ಆಗುತ್ತೆ ಇಂಟು 10⁻⁴ ಇಂಟು 10⁻⁹ ದಟ್ ಈಸ್ ಈಕ್ವಲ್ಸ್ ಟು 1.2 ಇಂಟು 10⁻⁴ ಪ್ಲಸ್ 9 ಈಸ್ ಹೌ ಮಚ್ ಹಿಯರ್ 10. Move on to the question number G. The distance of the sun from the center of the Milky Way galaxy is estimated to be these many meters ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿ ಹೇಳಿದ್ದಾರೆ. ಸೊ ಮಿಲ್ಕಿ ವೇ ಸನ್ನಿಂದ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅನ್ನೋದನ್ನು ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ನೋಡಿ ಎಷ್ಟು ಝೀರೋಸ್ ಇದೆ ಅಂತ ಹೇಳಿ ನಂಬರಲ್ಲಿ 3 + 3 is 6 6 + 3 is 9 9 + 3 is 12 12 + 3 is 15 15 + 3 is 18 ಇಲ್ಲಿಗೆ 18 ಆಯಿತು. ಇಲ್ಲಿ 19 20. ಸೊ ಇದನ್ನು ನಾವು ಯಾವ ಥರ ಬರಿತೀವಿ ನೋಡಿ 1 2 3 4 5 6 7 8 9 10 11 12 13 14 15 16 17 18 19 20. ಸೊ ದಟ್ ಈಸ್ ಈಕ್ವಲ್ಸ್ ಟು 3 ಇಂಟು 10⁻⁻20 ಮೀಟರ್ ಅಂತ ಹೇಳಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಹೆಚ್ ಕೊಟ್ಟಿದ್ದಾರೆ. ಮಾಲಿಕ್ಯೂಲ್ಸ್ ಆರ್ ಕಂಟೈನ್ಡ್ ಇನ್ ಅ ಡ್ರಾಪ್ ಆಫ್ ವಾಟರ್ ವೇಯಿಂಗ್ 1.8 ಗ್ರಾಮ್. ಡ್ರಾಪ್ ಆಫ್ ವಾಟರ್ ವೇಟಿಂಗ್ 1.8 ಗ್ರಾಮ್. ನಂಬರ್ ಆಫ್ ಮಾಲಿಕ್ಯೂಲ್ಸನ್ನು ಕೊಟ್ಟಿದ್ದಾರೆ. ಎಷ್ಟು ಮಾಲಿಕ್ಯೂಲು ಕ್ವಶನ್ ನಂಬರ್ ಹೆಚ್ಚಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್
ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟಿದೆ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಈ ನಂಬರನ್ನು ಬರ್ಕೊಂಡ್ರೆ ನಾವು ಎಷ್ಟಾಗುತ್ತೆ ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20 21 22 6ಗೆ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ, ಇಲ್ಲಿ 6ಗೆ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ 6.023 ಇಂಟು 10⁻23 ಗ್ರಾಮ್ ಅಂತ ಹೇಳಿ ಬರಿಬೋದು. ಇಲ್ಲ ಮಾಲಿಕ್ಯೂಲ್ಸ್ ಅಂತ ಹೇಳಿ, ಎಷ್ಟು ಮಾಲಿಕ್ಯೂಲ್ಸ್ ಇದೆ ಇಷ್ಟು ವಾಟರಲ್ಲಿ ಅಂತಂದರೆ ಇಷ್ಟು ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20 21 22 6.023 ಇಂಟು 10⁻⁴ ಎಷ್ಟಾಗಿರುತ್ತೆ, 22 ಆಗಿರುತ್ತೆ. Move on to the next question. The earth has these many cubic kilometer of sea water ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ನಂಬರ್ ಏನು ಕೊಟ್ಟಿದ್ದಾರೆ ಆ ನಂಬರನ್ನು ಕಾಪಿ ಮಾಡ್ಕೊಳ್ಳಿ. 353000000 ಕ್ಯೂಬಿಕ್ ಕಿಲೋಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಸೊ 1 10 100,000 10,000 100,000 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಬಿಲಿಯನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಇಲ್ಲಿ ನೋಡಿ 1 2 3 4 5 6 7 8 9 ನಂಬರ್ ಆದಮೇಲೆ ಪಾಯಿಂಟನ್ನು ಪ್ಲೇಸ್ ಮಾಡ್ತೀವಿ ಅಂದರೆ 1.353 ಇಂಟು 10⁻⁹ ಆಗಿರುತ್ತೆ ಫೈನಲ್ ಆನ್ಸರು. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ ಜೆ ನೋಡಿ. ಕ್ವಶನ್ ನಂಬರ್ ಜೆಯಲ್ಲಿ ಸೇಮ್ ಅದೇ ಥರ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಆಫ್ ಇಂಡಿಯಾ 2001 ಮಾರ್ಚಲ್ಲಿ ಇಂಡಿಯನ್ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತಂದೇಳಿ ಹೇಳಿದ್ದಾರೆ. ಸೊ ಇದನ್ನು ನೀವು ಎಕ್ಸ್ಪ್ರೆಸ್ ಮಾಡುವಾಗ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀರಾ ನೋಡಿ. ಅಗೇನ್ 1 2 3 4 5 6 7 8 9 ನಂಬರ್ ಆದಮೇಲೆ ಪಾಯಿಂಟನ್ನು ಪ್ಲೇಸ್ ಮಾಡ್ತಿದ್ದೀರಾ ಅಂದರೆ 1.027 ಇಲ್ಲಿ ಪಾಯಿಂಟನ್ನು ಪ್ಲೇಸ್ ಮಾಡ್ತಿದ್ದೀರಾ ಅಂದರೆ ಇಂಟು ನೋಡಿ 1 2 3 4 5 6 7 8 9 ಇಂಟು 10⁻⁹ ಪಾಪ್ಯುಲೇಷನ್ ಆಫ್ ಇಂಡಿಯಾ ಇನ್ ಮಾರ್ಚ್ 2001 ವಾಸ್ ಹೌ ಮಚ್ ಹಿಯರ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮು 1.027 ಇಂಟು 10⁻⁹ ಆಗಿರುತ್ತೆ.